ವಿಶ್ವಾಸಕ್ಕೆ ಬರಲಿಲ್ಲ ಬೇರೆ ಸಂಘಟನೆಗಳು, ಈಗ ಮಾಡುವಂತ ಬಂದ್ಗಾದ್ರೂ ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತಗೋತೀರಾ ಅಂತ ಬೇರೆ ಇದು ನಾನು ವಿಶ್ವಾಸ ಯಾವಾಗಲೂ ನನ್ನಲ್ಲಿ ಅವಿಶ್ವಾಸ ಅನ್ನೋ ಪದವೇ ಇಲ್ಲ. ನಾವು ಯಾವಾಗಲೂ ವಿಶ್ವಾಸವೇ. ಅವರೇ ಎತ್ತೆತ್ತಾಗ ಹೊರಟೋಗ್ತಾರೆ. ನಾವು ಏನು ಮಾಡೋದು? ಎಲ್ಲ ಅವ್ರು ನಮ್ಮ ಸ್ನೇಹಿತರೆ. ಏನಪ್ಪ ಅದೇ ನಾವೇನು ಹೇಳೋಣ, ಯಾಕೋ ನಮ್ಮ ಸ್ನೇಹಿತರೆ ಭಾಳ ಸ್ನೇಹಿತರು. ಅದು ಯಾಕೆ ಹೋದರು, ಏನಾಯಿತು? ಈಗಲಾದರೂ ನಾವು ಇನ್ನೂ ದಿನಾಂಕ ಇದು ಮಾಡಿಲ್ಲ. ಆ ಕಾಲ ಬರುತ್ತೆ. ಇಡೀ ರಾಜ್ಯ ಮಹದಾಯಿಗಾಗಿ, ಕಾವೇರಿಗಾಗಿ ಭಾರಿ ಯಾರು ಏನೇ ಹೇಳ್ಕೊಳ್ಳಿ, ವಾಟಾಳ್ ನಾಗರಾಜ್ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನೋರು ಉಂಟು. ವಾಟಾಳ್ ನಾಗರಾಜ್ ಅವರಿಗೆ ಏನು ಯಾವಾಗಲೂ ಬಂದು ಕರೀತಾರೆ ಅನ್ನೋರು ಉಂಟು. ವಾಟಾಳ್ ನಾಗರಾಜ್ ಅವರು ಬಂದು ಕರೆದ್ರೆ ಅವ್ರಿಗೆ ಲೂಟಿ ಮಾಡ್ತಾರೆ ಅನ್ನೋರು ಉಂಟು. ಯಾರು ಏನಾದರೂ ಹೇಳ್ಕೊಳ್ಳಿ, ನಾವಂತೂ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ ನಮ್ಮ ಪ್ರಾಣನೇ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಏನು ಹೇಳಿ? ಗಡಿ ಬಂದ್ಗಾದ್ರೂ ಕೂಡ ಸಿನಿಮಾದವ್ರು ಬರ್ತಾರ ನಿಮ್ಮ ಜೊತೆ? ಅದೊಂದು ಭಾಳ ಪ್ರಾಮುಖ್ಯ. ಈಗ ನಾನು ನಮ್ಮ ಸಿನಿಮಾ ನಟರುಗಳು ಅವರು ಮೊದಲು ಬೇರೆ ಭಾಷೆಯಲ್ಲಿ ಹೋಗಿ ಮಾಡ್ತಿರಲಿಲ್ಲ. ಅವರು ಈಗ ತಮಿಳು ತೆಲುಗು ಮಾಡೋಕ್ಕೆ ಶುರುವಾಗಿದೆ. ಭಾಳ ಬಾಂಧವ್ಯ ತಮಿಳರು, ತೆಲುಗರು ಮತ್ತು ಹಿಂದಿ ಎಲ್ಲ ಭಾಳ ಬಾಂಧವ್ಯ. ನಾನು ಅವರಿಗೆ ಭಾಳ ಕಳಕಳಿಯಿಂದ ಮನವಿ ಮಾಡ್ತೀನಿ, ನಾವು ಯಾವತ್ತು ಬಂದ್ ಕರೆ ಕೊಡ್ತೀವಿ. ಎಲ್ಲರೂ ಒಂದು ಅದ್ಭುತವಾದ, ಈಗ ತಮಿಳ್ನಾಡಲ್ಲಿ ರಜನಿಕಾಂತ್ ಬೀದಿಗೆ ಬಂದರು, ಹೋರಾಟ ಮಾಡಿದ್ರು. ವಿಜಯ್ ಹೋರಾಟ ಮಾಡಿದ್ರು. ನಮ್ಮಲ್ಲಿ ನಾನೇನು ನಿಮ್ಮನ್ನು ವಿರೋಧ ಮಾಡ್ತಾಯಿಲ್ಲ. ಸ್ವಲ್ಪ ಬಂದ್ರಪ್ಪ ನಮ್ಮ ಜೊತೆಗೆ. ಹೊರಗಡೆ ಬಂದು ನೀವು ಗಾಳಿ ಬಿಟ್ಟು ಸ್ವಲ್ಪ ಬಿಸಿಲಿಗೆ ಬಂದರೆ ನಮಗೆ ಒಳ್ಳೆಯದು. ಬಣ್ಣ ಕರಗಿದ್ರೂ ಚಿಂತೆ ಇಲ್ಲ. ತಾವು ದಯಮಾಡಿ ನಮ್ಮ ಇದಕ್ಕೆ ಬರಬೇಕು ಅಂಥೇಳಿ ಕಳಕಳಿಯಿಂದ ಕನ್ನಡ ಚಿತ್ರರಂಗದ ಎಲ್ಲ ಕೆಲಸಗಾರರು, ಸಿನಿಮಾದವರು ಎಲ್ಲರನ್ನೂ ಕರಿತಾ ಇದ್ದೀನಿ. ವಾಣಿಜ್ಯ ಮಂಡಳಿಯವರೆಗೂ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಯಾರ ಬಗ್ಗೆಯೂ ನಮ್ಮದೇನಿಲ್ಲ. ನಮ್ಮ ಮುಂದಿನ ಬಂದ್ಗಾದರೂ ನಮ್ಮ ಸ್ನೇಹಿತರು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಬರಲಿ ಅಂತೇಳಿ ಕಳಕಳಿಯಿಂದ ಎರಡು ಕೈ ಮುಗಿದು ಹೇಳ್ತೀನಿ. ಕುಮಾರ್ ಮಾತಾಡಿ.